ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋ ಏನಪ್ಪ ಅಂತಂದರೆ, ಇವತ್ತು ಸಂಡೇ ಇತ್ತು. ಸೊ ನಮ್ಮ ಮನೆಯವರು ಮನೆಯಲ್ಲೇ ಇದ್ದರು, ಆಫೀಸ್ ಇರಲಿಲ್ಲ. ಹೋಗಿ ಗುಲಾಬಿ ಗಿಡ ತೊಗೊಂಡು ಬರೋಣ, ಯಾವುದಾದ್ರೂ ಹೂವಿನ ಗಿಡ ಅಂತ ಅಂದ್ಕೊಂಡಿದ್ವಿ. ಮನೆ ಮುಂದೆ ತುಂಬ ಪಾಟ್ಸ್ಗಳಿದ್ವು. ಕೆಲವೊಂದು ಪಾಟ್ಸ್ಗಳಲ್ಲಿ ಗಿಡಗಳಿರಲಿಲ್ಲ, ಖಾಲಿಯಾಗಿತ್ತು. ಅದಕ್ಕೆ ಯಾವುದಾದ್ರೂ ತೊಗೊಂಬರೋಣ ಅಂತ ಹೋಗ್ತಾಯಿದ್ವಿ. ನೋಡಿ, ಇವತ್ತು ಸಿಂಧನೂರಲ್ಲಿ ಸಂಡೇ ಆಗಿರೋದ್ರಲ್ಲಿದ್ದ ರೋಡ್ ಮೇಲೆ ಯಾವ ಗಾಡಿಗಳೇ ಜಾಸ್ತಿ ಓಡಾಡ್ತಿಲ್ಲ. ಇಲ್ಲಾಂದರೆ ಯಾವಾಗಲೂ ತುಂಬ ರಶ್ ಆಗಿರ್ತಾಯಿತ್ತು. ಸಿಗ್ನಲಲ್ಲಂತೂ ಯಾವಾಗಲೂ ಟ್ರಾಫಿಕ್ ಜಾಮ್ ಅನ್ನಂಗೆ ಇರ್ತಾಯಿತ್ತು. ಇವತ್ತು ಸಂಡೇ ಆಗಿರೋದ್ರಲ್ಲಿದ್ದ ರೋಡೆಲ್ಲ ಖಾಲಿ ಖಾಲಿ ಅನ್ನೋ ಥರ ಕಾಣ್ತಾಯಿತ್ತು, ಬಿಕೋ ಅನ್ನೋ ಥರ. ನಮ್ಮನೆಯವರು ನಾವು ಹೂವಿನ ಗಿಡದ ಹತ್ರ ಹೋದ್ವಿ. ಇದು ಎಲ್ಲಿದೆ ಹೂವಿನ ಗಿಡಪ್ಪ ಅಂತಂದರೆ, LIC ಆಫೀಸ್ ಇದೆಯಲ್ಲ ಸಿಂಧನೂರಲ್ಲಿ, ಅಲ್ಲಿ ಹಳ್ಳದ ಪಕ್ಕದಲ್ಲೇ ಇರೋದು. ನಾವು ಯಾವಾಗಲೂ ಅಲ್ಲಿ ಆ ಅಂಕಲ್ ಸ್ವಲ್ಪ ಪರಿಚಯ ಇದ್ದಾರೆ ನಮ್ಮ ಮನೆಯವ್ರಿಗೆ, ಹಂಗಾಗಿ ಅಲ್ಲೇ ತೊಗೊಳ್ತೀವಿ. ಸ್ವಲ್ಪ ಮತ್ತು ಗಿಡದ ಬಗ್ಗೆ ಏನೇ ಕೇಳಿದ್ರು ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಹಂಗಾಗಿಬಿಟ್ಟು ನಾವು ಏನಾದರೂ ಹೂವಿನ ಗಿಡ ತೊಗೊಳ್ಳೋದಿದ್ದರೆ ಅಲ್ಲೇ ತೊಗೊಳ್ತೀವಿ. ಹೂವು ಎಲ್ಲ ಬಿಟ್ಟಿದ್ವು, ಚೆನ್ನಾಗಿ ಕಾಣಿಸ್ತಿದ್ವು. ಹಂಗಾಗಿಬಿಟ್ಟು ನಾನು ಹೂವಿನ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಒಂದೊಂದು ಹೂಗಳು ಕೂಡ. ಏನೋ ಮನೆ ಮುಂದೆ ಹೂವಿನ ಗಿಡಗಳಿದ್ದರೆ ಒಂಥರ ಹೆಣ್ಮಕ್ಳಿಗೆ ಖುಷಿ ಜಾಸ್ತಿ ಅಪ್ಪ. ನನಗಂತೂ ಹೂವು ಅಂದರೆ ತುಂಬಾ ಇಷ್ಟ. ಇಟ್ಕೊಳ್ಳೋಕ್ಕಲ್ಲ, ಮುಡ್ಕೊಳ್ಳೋಕ್ಕೂ ಅಲ್ಲ, ದೇವ್ರಿಗೆ ಪೂಜೆ ಮಾಡೋಕ್ಕೆ ಮತ್ತು ಗಿಡದಲ್ಲಿ ಹಾಗೆ ಬಿಟ್ಟರೆ ತುಂಬ ಖುಷಿ ಅಂತ. ಯಾಕೆಂದರೆ ಕಿತ್ಕೊಂಡ್ಬಿಟ್ರೆ ಒನ್ ಡೇದಲ್ಲಿ ಬಾಡೋಗಿಬಿಡುತ್ತೆ. ಅದೇ ಗಿಡದಲ್ಲಿ ಬಿಟ್ಟರೆ ತುಂಬ ದಿನ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ನೋಡಿದಾಗೆಲ್ಲ ಖುಷಿ ಆಗುತ್ತೆ ಮನಸ್ಸಿಗೊಂಥರ. ತುಂಬ ಗಿಡಗಳಿದ್ವು. ಇದು ನೆಲ್ಲಿಕಾಯಿ ಗಿಡ, ಇದು ಬಂದುಬಿಟ್ಟು ಮನಮೋಹರ ರಾಧಾರಮಣ ಅಂತೆ. ಇದು ದುಂಡು ಮಲ್ಲಿಗೆ ಗಿಡ, ನಾವು ಮೈಸೂರು ಮಲ್ಲಿಗೆ ದುಂಡು ಮಲ್ಲಿಗೆ ಅಂತೀರಲ್ವ ಅದು. ಇವೆಲ್ಲ ಶೋಕಿ ಹೂಗಳಂತಂದರು. ಇದು ಮಾವಿನ ಗಿಡ, ಇದು ವೀಳ್ಯದೆಲೆ ಗಿಡ. ಇದು ಯಾವುದೋ ಗಿಡದ ಹೆಸರು ಹೇಳಿದರು, ನಂಗೆ ಅಷ್ಟೊಂದು ನೆನಪಿಲ್ಲ. ಇದು ಕರಿಬೇವು ಗಿಡ, ಇದು ದಾಸವಾಳ ಹೂವಿನ ಗಿಡ, ಇದು ಬಟ್ಲು ನಂದಿನಿ ಅಂತಾರೆ. ಇದು ಗೌರಿ ಗಣೇಶ ಹೂವು, ಇದು ಮಲ್ಲಿಗೆ ಹೂವು, ಕಾಕಡ ಮಲ್ಲಿಗೆ ಅಂತಾರೆ ನಮ್ಮ ಕಡೆ. ಇದು ತೆಂಗಿನಕಾಯಿ ಗಿಡ, ಇದು ನಂದಿನಿ ಹೂವು. ಮತ್ತು ಈ ಕಡೆ ಎಲ್ಲ ನಿಂಬೆ ಗಿಡಗಳು, ಮತ್ತು ಇದು ನಂದಿ ಹೂವು, ಗುಲಾಬಿ ಗಿಡಗಳು. ಇವು ಎಲ್ಲ ಸುಮ್ಮನೆ ಮನೆ ಮುಂದೆ ಶೋಕೇಶ್ ಅಂತ. ಇದು ಮುಟ್ಟಿದರೆ ಮುನಿ ಗಿಡ. ಈ ಗಿಡ ನೋಡಿ ನನಗಂತೂ ಶಾಕ್ ಆಯ್ತು, ಇದನ್ನು ಇವ್ರು ಮಾರ್ತಾ ಇದ್ದಾರಂತ. ನಮ್ಮ ಹಳ್ಳಿ ಕಡೆ ಎಲ್ಲ ಇದನ್ನು ಹೊಲದಲ್ಲಿ ಸುಮ್ಮನೆ ಬೆಳೀತಾ ಇರುತ್ತೆ, ನಾವು ಕಡ್ದು ಒಗಡಿತಾ ಇರ್ತೀವಿ. ಇವ್ರು ದುಡ್ಡಿಗೆ ಮಾರ್ತಿದ್ದಾರಲ್ಲಪ್ಪ ಅಂತ ಅಂದ್ಕೊಂಡು. ಇವು ಬಂದುಬಿಟ್ಟು ಸೇವಂತಿಗೆ ಹೂವಿನ ಗಿಡಗಳು, ಕಲರ್ ಇದ್ದಾವೆ. ಇದು ಬಂದುಬಿಟ್ಟು ಔಷಧಿ ಗಿಡ, ಶೋಕಿ ಗಿಡ. ಇವು ಎಲ್ಲ ಮನೆ ಮುಂದೆ ಚೆನ್ನಾಗಿ ಕಾಣಿಸ್ತವೆ ಅಂತಂದ್ಬಿಟ್ಟು. ನೋಡಿ ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ, ನಾವು ಬಾಡಿಗೆ ಮನೆಯಲ್ಲಿರೋದು. ಇವು ಎಲ್ಲ ಹೂವಿನ ಗಿಡ ನೋಡಿದ್ರೆ ಒಂದು ಸ್ವಂತ ಮನೆ ಇರಬೇಕಿತ್ತಪ್ಪ, ಚೆನ್ನಾಗಿರುತ್ತೆ ಹೂವಿನ ಗಿಡ ಹಾಕೋಕ್ಕೆ ಅಂತ ಅನಿಸ್ತು. ಅಂತೂ ಇಂತೂ ಒಂದು ಗುಲಾಬಿ ಗಿಡ ಮತ್ತು ಒಂದು ದುಂಡು ಮಲ್ಲಿಗೆ ಗಿಡ ತೊಗೊಂಡ್ವಿ ನಾವು. ಆ ಅಂಕಲ್ಲು ಹಂಗೆ ಗಿಡಕ್ಕೆ ಹಾಕೋಕ್ಕೆ ಗೊಬ್ಬರ ಕೊಡ್ತಾಯಿದ್ರು. ಅದು 40 ರೂಪಾಯಿ ಅಂತೆ. ಅದು ಹಾಕಿದರೆ ಮೊಗ್ಗು ಜಾಸ್ತಿ ಬರುತ್ತೆ. ಹಾಗೆ ಅಲ್ಲಿದೆ ತೊಗೊಂಡು ನಾವು ಮನೆ ಕಡೆ ಬರ್ತಾಯಿದ್ವಿ. ಸಾಯಂಕಾಲ ಆಗಿತ್ತಲ್ವ, ಸೂರ್ಯಾಸ್ತ ಚೆನ್ನಾಗಿ ಕಾಣಿಸ್ತಾ ಇತ್ತು ರೋಡ್ ಮೇಲೆ. ನೋಡಿ ಒಂಥರ ಏನೋ ಅದನ್ನ ನೋಡಿದ ತಕ್ಷಣ ಖುಷಿ ಆಗೋ ಥರ ಅನ್ನಿಸ್ತಾ ಇತ್ತು. ಹಾಗಾಗಿ ವೀಡಿಯೋ ಮಾಡಿದೆ. ಅಲ್ಲಿದ್ದ ಹಂಗೆ ನಮ್ಮ ಮನೆಯವ್ರು ಪಾನ್ ತಿಂತೀನಿ ಅಂದರು. ಅವ್ರು ನಮ್ಮ ಮನೆಯವ್ರು ಯಾವಾಗಲೂ ಇದೇ ಅಂಕಲ್ ಹತ್ರ ಬರ್ತಾರೆ, ಅವ್ರ ಪರಿಚಯ ಇದ್ದಾರೆ. ಸೊ ಹಂಗೆ ಅವ್ರು ಜೀರಾ ಸೋಡಾ ಕುಡಿಯೋಕೆ ಹೋದರು. ಅಂಕಲ್ ಪಾನ್ ಕಟ್ತಾಯಿದ್ರು. ಅದರಲ್ಲಿ ಏನೇನೋ ಹಾಕ್ತಾಯಿದ್ರು ಪಾನಲ್ಲಿ. ನನಗೆ ಗೊತ್ತಾಗಿದ್ದು ಒಂದು 2-3 ಅಷ್ಟೇ. ಸ್ವಲ್ಪ ಜೇನುತುಪ್ಪ, ಸೋಪು, ಅಡಿಕೆ ಮತ್ತು ಕೊಬ್ಬರಿ. ಅಂದರೆ ತುಂಬ ಸ್ಪೀಡ್ ಕಟ್ತಾರೆ ಅವರು. ಎಷ್ಟು ಸ್ಪೀಡ್ ಕಟ್ತಾರೆ ಅಂತಂದರೆ ನಮಗೆ ಹೇಳೋಕ್ಕೆ ಆಗೋಲ್ಲ, ಅಷ್ಟೊಂದು ಸ್ಪೀಡು. ಹಲ್ವಾ ಹಾಕ್ತಾರೆ, ತುಂಬ ಇರುತ್ತೆ ಪಾನು. ಮತ್ತು ನೆಗಡಿ ಈ ಥರ ಏನಾದರೂ ಆದರೆ ಅದಕ್ಕೆ ಬೇರೆ ಪಾನ್ ಕಟ್ತಾರೆ. ಅದು ತಿಂದರೆ ಬೇಗ ನೆಗಡಿ ಹೋಗುತ್ತೆ. ಹಂಗೆ ಏನಪ್ಪ ಅಂತಂದರೆ, ಎಲೆ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಂತೆ, ರಕ್ತ ಚಲನೆ ಆಗುತ್ತಂತೆ. ಏನಾದರೂ ಸ್ವೀಟ್ ತಿಂದಾಗ ವೀಳ್ಯದೆಲೆ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ. ಏನೋ ನಮ್ಮ ಅಮ್ಮ ಮತ್ತು ನಮ್ಮವ್ವ ಹೇಳ್ತಾ ಇದ್ರಪ್ಪ. ನಮ್ಮವ್ವ ಎಲೆ ತಿಂತಾಯಿದ್ರು. ಸೊ ನಾವೆಲ್ಲ ಮನೆಗೆ ಬಂದ್ವಿ. ನಮ್ಮ ಚಿನ್ನಮ್ಮ ನಾನು ಹೂವಿನ ಗಿಡ ಹಾಕ್ತೀನಿ ಅಂತ ಅವ್ರ ಅಪ್ಪ ಜೊತೆ ಆಟ ಆಡ್ತಾಯಿದ್ಲು. ಅದಾದಮೇಲೆ ಮನೆಯಲ್ಲೇ ಒಂದು ಖಾಲಿ ಪಾಟ್ ಇತ್ತು,
ಅದನ್ನೆಲ್ಲ ಮಣ್ಣು ತೆಗೆದ್ಬಿಟ್ಟು ಕೊನೆಗೆ ಗುಲಾಬಿ ಹೂವಿನ ಗಿಡ ಹಾಕಿದ್ದೀವಿ. ನೋಡಿ ಫ್ರೆಂಡ್ಸ್ ಹೆಂಗಿದೆ ಗುಲಾಬಿ ಗಿಡ, ಹೂವಿನ ಕಲರ್ ನೋಡಿ ಚೆನ್ನಾಗಿದೆಯಾ ಅಂತಂದ್ಬಿಟ್ಟು. ಇದು ಒಂಥರ ರೆಡ್ ಅಲ್ಲ, ಏನೋ ಮೆರೂನ್ ಕಲರ್ ಅನ್ನೋ ಥರ ಕಾಣಿಸ್ತು ನನಗೆ. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತಂದ್ಬಿಟ್ಟು. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.